ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 2ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಇದೆ ಈ ದಿನ. ಇದು ಈ ದಿನ ರಾತ್ರಿ 1:15 ಇರಲಿದೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಕೂಡ ಈ ದಿನ ರಾತ್ರಿ 12:44 ಇರಲಿದೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಅಪರಾಹ್ನ 3:55 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:09 ಸಂಜೆ 6:45 ಗುಳಿಕ ಕಾಲ ಈ ದಿನ ಅಪರಾಹ್ನ 3:33 ಸಂಜೆ 5:09 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:21 ಮಧ್ಯಾಹ್ನ 1:57 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:24 ಸಂಜೆ 6:19 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 11:26 ರಾತ್ರಿ 12:55 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:52 ಸೂರ್ಯೋದಯ ಆದರೆ ಇನ್ನು ಸೂರ್ಯಾಸ್ತ ಈ ದಿನ ಸಂಜೆ 6:41 ಆಗಲಿದೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ, ಸರ್ಕಾರಕ್ಕೆ ಕಾರಕ. ಹಾಗಾಗಿನೇ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಪ್ರಯತ್ನಗಳು ಒಳ್ಳೆಯ ಫಲವನ್ನು ಕೊಡುವಂಥದ್ದು. ಹಾಗೆ ಈ ದಿನ ಸ್ವಲ್ಪ ಓಡಾಟ ಚಟುವಟಿಕೆಯಿಂದ ಕೂಡಿರುವಂಥ ದಿನ ಕೂಡ. ಏಕೆಂದರೆ ರವಿ ವಿಶೇಷವಾಗಿ ಆರೋಗ್ಯವನ್ನು ಕೊಡುವಂಥವನು. ಹಾಗಾಗಿ ಈ ದಿನ ದೈಹಿಕವಾಗಿ ಮಾನಸಿಕವಾಗಿ ತುಂಬ ಆಕ್ಟಿವ್ ಆಗಿರುವಂಥ ದಿನ ಇದು. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಾಗಲಿ, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಆಗಲಿ, ಗಣ್ಯರನ್ನು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದು ಈ ದಿನ ವಿಶೇಷ ಫಲವನ್ನು ನಿಮಗೆ ತಂದುಕೊಡುತ್ತೆ. ಒಳ್ಳೆಯ ಲಾಭಗಳು, ಶುಭಗಳು ಇರುವಂಥ ಸಂದರ್ಭ ಇದು. ಹಾಗೆ ಈ ದಿನ ಇರುವಂಥ ಗುರುಹೋರ ತುಂಬ
ಅನುಕೂಲಕರವಾಗಿರುವಂಥದ್ದು. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ವಿಶೇಷ ಫಲವನ್ನು ಕೊಡುವಂಥ ಒಂದು ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂಥ ಗುರುಹೋರದ ಸಮಯ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 17 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಸಂಜೆ 6 ಗಂಟೆ 43 ನಿಮಿಷದಿಂದ ರಾತ್ರಿ 7 ಗಂಟೆ 38 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 13 ನಿಮಿಷದಿಂದ ರಾತ್ರಿ 2 ಗಂಟೆ 9 ನಿಮಿಷದವರೆಗೂ ಕೂಡ ಗುರುಹೋರ ಇರುವಂಥ ಸಮಯ. ಇನ್ನು ಈ ಗುರುಹೋರವನ್ನು ನೀವು ಈ ದಿನ ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಶನಿ ಹೋರವನ್ನು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಮಾಡಬೇಡಿ. ಅಷ್ಟೊಂದು ಉತ್ತಮ ಫಲಿತಾಂಶಗಳು ನಿಮಗೆ ಸಿಕ್ಕಲ್ಲ. ಹಾಗೆ ಯಾವುದೇ ರೀತಿಯ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡಿ ಅವರ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಕೂಡ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ, ಒಳ್ಳೆಯದಾಗಲ್ಲ. ಹಾಗೆ ಕಬ್ಬಿಣ ಮತ್ತೆ ಕಲ್ಲಿನ ವ್ಯಾಪಾರಿಗಳು ಕೂಡ ಈ ದಿನ ಇರುವಂತಹ ಶನಿ ಹೋರವನ್ನು ಅವಾಯ್ಡ್ ಮಾಡಬೇಕು. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ತಟಸ್ಥಗೊಳಿಸುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 13 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 38 ನಿಮಿಷದಿಂದ ಸಂಜೆ 6 ಗಂಟೆ 43 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 17 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಆ ದಿನದಲ್ಲಿ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ಅದಕ್ಕಾಗಿ ಪಂಚಾಂಗವನ್ನು ಶ್ರವಣ ಮಾಡಬೇಕು. ಪಂಚ ಅಂಗಗಳಾದಂತಹ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳ ಬಗ್ಗೆ ತಿಳ್ಕೊಂಡು ನಿಮ್ಮ ಕೆಲಸಗಳನ್ನು ಆರಂಭ ಮಾಡಬೇಕು. ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಬೇಕು. ಇದು ಯಶಸ್ಸನ್ನು ತರುವಂಥದ್ದು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ನೀವು ನಿರೀಕ್ಷೆ ಮಾಡಿದಂತಹ ಫಲವನ್ನು ತಂದುಕೊಡುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಭದ್ರಕಾಳಿ ಜಯಂತಿಯನ್ನು ಆಚರಣೆ ಮಾಡುವಂತಹ ದಿನ. ಹಾಗೆ ಇದು ಏಕಾದಶಿಯ ದಿನ. ಹಾಗಾಗಿ ಈ ದಿನದ ಏಕಾದಶಿಯನ್ನ ಅಪರ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇಲ್ಲಿ ಅಪರ ಅಂತ ಹೇಳಿದ್ರೆ ಮುಂದಿನ ಭಾಗದ್ದು ಅನ್ನುವಂಥದ್ದು, ಅಪಾರ ಅನ್ನುವಂಥದ್ದು ಬಹಳ ಯಥೇಚ್ಛವಾಗಿ ಫಲಗಳನ್ನು ಕೊಡುವಂತಹ ಏಕಾದಶಿ ಅನ್ನುವಂಥ ಅರ್ಥದಲ್ಲಿ ಇದನ್ನ ಬಳಸ್ತಾರೆ. ವೈಶಾಖ ಮಾಸದ ಕೃಷ್ಣ ಪಕ್ಷದ 11ನೇ ದಿನದಂದು ಈ ಅಪರ ಏಕಾದಶಿಯ ಹಬ್ಬವನ್ನ ವ್ರತದೋಪಾದಿಯಲ್ಲಿ ಆಚರಣೆ ಮಾಡುವಂಥದ್ದು ಇದೆ. ಪುರಾಣಗಳ ಪ್ರಕಾರ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಬಹಳ ವಿಶೇಷವಾಗಿ ಇರುವಂಥದ್ದು. ಯಾಕೆಂದರೆ ಇದು ಅಪಾರವಾದಂತಹ ಸಮೃದ್ಧಿಯನ್ನು ನೀಡುತ್ತೆ, ಬಯಸಿದ ಫಲವನ್ನು ನೀಡುವಂಥ ಏಕಾದಶಿ ಇದು. ಹಾಗಾಗಿ ಯಾರು ಈ ವ್ರತವನ್ನು ಆಚರಣೆ ಮಾಡ್ತಾರೋ ಅವರು ಇಹಲೋಕದಲ್ಲಿ ಪರಲೋಕದಲ್ಲಿ ಪ್ರಸಿದ್ಧರಾಗ್ತಾರೆ. ಹಾಗಾಗಿ ಅವರು ಸಮೃದ್ಧಿಯ ಜೀವನವನ್ನು ನಡೆಸಲಿಕ್ಕೆ ಈ ಏಕಾದಶಿ ಮಾರ್ಗದರ್ಶಿಯಾಗಿ ನಿಲ್ಲತ್ತೆ ಅನ್ನುವಂಥ ವಿಚಾರ ಪುರಾಣಗಳಲ್ಲಿ ಉಲ್ಲೇಖಿತವಾಗಿರುವಂಥ ಅಂಶ. ಇಲ್ಲಿ ಉಳಿದ ಎಲ್ಲ ಏಕಾದಶಿಯಂತೆ ಈ ಏಕಾದಶಿಯ ವ್ರತದಲ್ಲೂ ಕೂಡ ಭಗವಾನ್ ವಿಷ್ಣುವನ್ನ ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಆದರೆ ಈ ದಿನ ಭಗವಾನ್ ತ್ರಿವಿಕ್ರಮನನ್ನ ಪೂಜೆ ಮಾಡುವಂಥದ್ದು ಇದೆ. ಎಲ್ಲ ಏಕಾದಶಿಯ ವ್ರತದಂತೆ ಭಗವಾನ್ ವಿಷ್ಣುವನ್ನ ಆರಾಧನೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು ಈ ಏಕಾದಶಿಯ ಒಂದು ವಿಶೇಷತೆ. ಇಲ್ಲಿ ಅಪರ ಏಕಾದಶಿ ಅನ್ನುವಂಥದ್ದನ್ನ ಅಚಲ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಕೊಡಲಿ ಕಾಡಿನಲ್ಲಿ ಇರುವಂತಹ ಎಲ್ಲ ಮರವನ್ನ ಕಡಿಯುವಂತೆ ಈ ಏಕಾದಶಿಯ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಾವು ಮಾಡಿದಂತಹ ಎಲ್ಲ ಪಾಪಗಳು ಕೂಡ ಕಡಿದು ಹೋಗುತ್ತೆ. ಅಂದ್ರೆ ಪಾಪಗಳಿಂದ ಮುಕ್ತರಾಗಬಹುದು ಅನ್ನುವಂಥ ಒಂದು ವಿಚಾರ. ಇದರಿಂದಲೇ ಈ ಅಪರ ಏಕಾದಶಿ ಅಂತ ಹೇಳಿದ್ರೆ ಅಪಾರ ಪುಣ್ಯವನ್ನು ಪಡ್ಕೊಳ್ಳುವಂಥ ಒಂದು ವ್ರತ ಅನ್ನುವಂಥ ಒಂದು ವಿಶೇಷ ಉಲ್ಲೇಖ ನಮ್ಮ ಪುರಾಣದಲ್ಲಿದೆ. ಹಾಗಾಗಿ ಈ ದಿನ ಭಗವಾನ್ ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಮತ್ತು ಉಪವಾಸವನ್ನು ಆಚರಣೆ ಮಾಡುವಂಥದ್ದು ಬಹಳ ಮುಖ್ಯ. ಇದು ವ್ಯಕ್ತಿ ಮಾಡಿರುವಂಥ ಕೆಲವು ಅಪರಾಧಗಳಿಂದ ಅವನು ಮುಕ್ತನಾಗ್ತಾನೆ, ಹಾಗೆ ಅಪಾರವಾದ ಪುಣ್ಯವನ್ನು ಪಡ್ಕೊಳ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ
ಈ ಅಪರ ಏಕಾದಶಿಯ ವ್ರತವನ್ನು ಆಚರಣೆ ಮಾಡೋದ್ರಿಂದ ವ್ಯಕ್ತಿ ಗೌರವವನ್ನು ಪಡ್ಕೊಳ್ತಾನೆ, ಸಂಪತ್ತನ್ನು ಪಡ್ಕೊಳ್ತಾನೆ, ತೇಜಸ್ಸನ್ನು ಪಡ್ಕೊಳ್ತಾನೆ, ಆರೋಗ್ಯವಂತ ದೇಹವನ್ನು ಮತ್ತೆ ಜೀವನದಲ್ಲಿ ಅಪಾರ ಸಂತೋಷವನ್ನು ಪಡ್ಕೊಳ್ತಾನೆ, ಜೊತೆಗೆ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೀತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಏಕಾದಶಿಯ ದಿನ ಭಗವಾನ್ ತ್ರಿವಿಕ್ರಮನನ್ನ ಅಂದರೆ ವಿಷ್ಣುವನ್ನು ಪೂಜೆ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಈ ದಿನ ವಿಷ್ಣುವನ್ನು ಪೂಜೆ ಮಾಡಲಿಕ್ಕೆ ತುಳಸಿಯನ್ನು ಬಳಸಬೇಕು, ಶ್ರೀಗಂಧವನ್ನು ಬಳಸಬೇಕು. ಹಾಗೆ ಗಂಗಾ ಜಲದಿಂದ ಮನೆಯನ್ನು ಶುದ್ಧೀಕರಿಸಿ ಪೂಜೆಗೆ ಅಣಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದೆ. ಹಾಗೆ ಕೆಲವೊಂದು ವಿಶೇಷವಾದಂತಹ ಅನುಸರಣೆಗಳು ಈ ಅಪರ ಏಕಾದಶಿ ಎಂದು ಮಾಡಬೇಕಾಗತ್ತೆ. ಏನಂದರೆ ಈ ದಿನ ಉಪವಾಸವನ್ನು ಮಾಡೋದ್ರಿಂದ ಬ್ರಹ್ಮಹತ್ಯ ದೋಷ ನಿವಾರಣೆಯಾಗುತ್ತೆ. ಮರಣ ನಂತರ ಮೋಕ್ಷ ಪ್ರಾಪ್ತಿಯಾಗದೇ ಇರುವಂಥವರು ಮತ್ತೆ ಪರರನ್ನ ದೂಷಿಸಿ ಯಾವುದೇ ಲೋಕಕ್ಕೆ ಸೇರ್ಪಡೆಯಾಗದಂಥವರು ಕೂಡ ಈ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಿದ್ರೆ ಅವರು ಪಾಪಗಳಿಂದ ಮುಕ್ತರಾಗ್ತಾರೆ, ಸದ್ಗತಿ ದೊರೆಯುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಅಪರ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿರಿಯರ ಒಂದು ಒತ್ತಾಸೆ. ಜೊತೆಗೆ ಯಾರು ವ್ಯಭಿಚಾರವನ್ನು ಮಾಡಿರ್ತಾರೆ, ಸುಳ್ಳು ಸಾಕ್ಷಿ ಹೇಳಿರ್ತಾರೆ, ಸುಳ್ಳನ್ನು ಹೇಳಿರ್ತಾರೆ ಅಥವಾ ಸುಳ್ಳು ಗ್ರಂಥಗಳನ್ನು ಪ್ರಚಾರ ಮಾಡುವಂಥದ್ದು, ಹಾಗೆ ಸುಳ್ಳು ಹೇಳಿಕೊಂಡು ಜೀವನವನ್ನು ನಡೆಸುವಂಥ ಯಾವುದೇ ರೀತಿಯ ಪಾಪಗಳಿದ್ರೂ ಕೂಡ ಅದು ನಾಶವಾಗುತ್ತೆ. ಹಾಗಾಗಿ ಮುಕ್ತಿ ಸಿಕ್ಕಬೇಕು ಅಂತ ಹೇಳಿದ್ರೆ ಈ ದಿನ ಈ ಅಪರ ಏಕಾದಶಿಯ ದಿನದಲ್ಲಿ ತ್ರಿವಿಕ್ರಮನನ್ನ ಪೂಜೆ ಮಾಡಬೇಕು. ಇನ್ನು ಕೆಲವರಿಗೆ ಕೆಲವು ಕೆಲಸಗಳನ್ನು ಎದುರಿಸಲಿಕ್ಕೆ ಧೈರ್ಯ ಇರಲ್ಲ, ಕೆಲಸದಿಂದ ವಿಮುಖರಾಗುವಂಥದ್ದು ಇದೆ. ಯುದ್ಧದಲ್ಲಿ ಬೆನ್ನನ್ನು ತೋರಿಸಿ ಓಡಿ ಹೋಗುವಂಥ ಕ್ಷತ್ರಿಯರು ಕೂಡ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಆದರೆ ಈ ಅಪರ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡೋದ್ರಿಂದ ಅವರು ಕೂಡ ಸ್ವರ್ಗವನ್ನು ತಲುಪ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಗುರುವಿನಿಂದ ಉಪದೇಶವನ್ನು ಪಡ್ಕೊಂಡಿರ್ತಾರೆ, ಅವರನ್ನು ಖಂಡಿಸುವಂತಹ ಶಿಷ್ಯರು, ಅಂಥ ಶಿಷ್ಯರು ನರಕಕ್ಕೆ ಬೀಳ್ತಾರೆ. ಆದರೆ ಅವರು ತಮ್ಮ ತಪ್ಪನ್ನು ಮನ್ನಿಸುವಂತೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಅಪರ ಏಕಾದಶಿಯ ಉಪವಾಸವನ್ನು ಆಚರಣೆ ಮಾಡೋದ್ರಿಂದ ಅವರು ಕೂಡ ಪಾಪದಿಂದ ಮುಕ್ತರಾಗ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಗುರು ನಿಂದನೆಯ ಪಾಪಗಳು ಕೂಡ ಇಲ್ಲಿ ನಿವಾರಣೆಯಾಗುತ್ತೆ. ಇನ್ನು ಈ ಅಪರ ಏಕಾದಶಿಯ ದಿನ 3 ಪುಷ್ಕರಗಳಲ್ಲಿ ಕಾರ್ತಿಕ ಪೂರ್ಣಿಮೆಯೆಂದು ಸ್ನಾನ ಮಾಡೋದರಿಂದ ಅಥವಾ ಗಂಗಾ ನದಿಯ ದಡದಲ್ಲಿ ಪೂರ್ವಜರಿಗೆ ಪಿಂಡದಾನ ಮಾಡೋದರಿಂದ ಸಿಕ್ಕುವಂಥ ಫಲಗಳೇನಿದೆ ಅದೊಂದು ಈ ಅಪರ ಏಕಾದಶಿಯ ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಶಾಸ್ತ್ರಗಳ ಪ್ರಕಾರ ಅಪರ ಏಕಾದಶಿಯ ವ್ರತದಂದು ತಾಮಸಿಕ ಆಹಾರವನ್ನು ಸೇವನೆ ಮಾಡಬಾರ್ದು. ಇದು ಮನಸ್ಸಿನಲ್ಲಿ ಅಶುದ್ಧತೆಯನ್ನು ಸೃಷ್ಟಿ ಮಾಡಿಬಿಡತ್ತೆ. ಹಾಗಾಗಿ ಈ ಅಪರ ಏಕಾದಶಿಯ ದಿನ ಇಡೀ ದಿನ ಉಪವಾಸ ಇರಬೇಕು. ಸಂಜೆ ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಬಯಸಿದ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ಅಂಶ ಉಲ್ಲೇಖವಾಗಿರುವಂಥದ್ದು. ಇನ್ನು ಮಹಾಭಾರತದ ಕಾಲದಲ್ಲಿ ಪಾಂಡವರು ಶ್ರೀಕೃಷ್ಣನ ಬಾಯಿಂದ ಅಪರ ಏಕಾದಶಿಯ ಮಹಿಮೆಯನ್ನು ಕೇಳಿ ತಿಳ್ಕೊಂಡ್ರು ಅನ್ನುವಂಥ ಒಂದು ನಂಬಿಕೆ ಇದೆ. ಕೃಷ್ಣ ಪರಮಾತ್ಮನ ಮಾರ್ಗದರ್ಶನದಲ್ಲೇ ಈ ಉಪವಾಸವನ್ನು ಆಚರಣೆ ಮಾಡೋದ್ರ ಮೂಲಕ ಮಹಾಭಾರತ ಯುದ್ಧದಲ್ಲಿ ಅವರು ಜಯಶಾಲಿಯಾದರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಈ ಅಪರ ಏಕಾದಶಿಯ ಮಹತ್ವ ಇನ್ನೊಂದು ರೀತಿಯಲ್ಲಿ ವರ್ಣಿಸಿದ್ದಾರೆ. ಏನಂದ್ರೆ ಮಕರ ಸಂಕ್ರಾಂತಿಯ ದಿನ ಪ್ರಯಾಗ ರಾಜದಲ್ಲಿ ಸ್ನಾನ ಮಾಡೋದ್ರಿಂದ, ಶಿವರಾತ್ರಿಯಂದು ಉಪವಾಸ ಮಾಡೋದ್ರಿಂದ, ಗೋಮತಿ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ, ಇನ್ನು ಕುಂಭದಲ್ಲಿ ಕೇದಾರನಾಥ ಮತ್ತೆ ಬದರಿನಾಥಕ್ಕೆ ಭೇಟಿ ನೀಡುವ ಮೂಲಕ ಪಡ್ಕೊಳ್ಳುವಂಥ ಫಲಗಳೇನಿದೆ ಅದು, ಹಾಗೆ ಸೂರ್ಯಗ್ರಹಣದ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡುವ ಮೂಲಕ, ಇನ್ನು ಚಿನ್ನವನ್ನ ಮತ್ತೆ ಅರ್ಧ ಆಸ್ತಿಯನ್ನ ದಾನ ಮಾಡುವ ಮೂಲಕ, ಗರ್ಭಧರಿಸಿದಂತಹ ಹಸುವನ್ನು ದಾನ ಮಾಡೋದ್ರಿಂದ ಸಿಗುವ ಫಲಗಳೇನಿದೆ ಅದನ್ನ ನಾವು ಅಪರ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಪಡ್ಕೊಳ್ಬಹುದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಅಪರ ಏಕಾದಶಿಯ ಈ ಉಪವಾಸ ವ್ರತ ಭಗವಾನ್ ವಿಷ್ಣುವನ್ನ ಪೂಜೆ ಮಾಡೋದ್ರಿಂದ ಸಕಲ ಪಾಪಗಳಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಅಪರ ಏಕಾದಶಿಯ ದಿನ ಉಪವಾಸ ವ್ರತವನ್ನು ಮಾಡುವ ಮೂಲಕ ಭಗವಾನ್ ವಿಷ್ಣುವನ್ನ ಪೂಜೆ ಮಾಡೋದ್ರಿಂದ ಸಕಲ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬಹುದು, ಕೊನೆಗೆ ವಿಷ್ಣು ಲೋಕ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ದಿನ ಭಗವಾನ್ ತ್ರಿವಿಕ್ರಮನನ್ನ ಪೂಜೆ ಮಾಡಿ ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಈ ಎಲ್ಲ ಏಕಾದಶಿಗಳಲ್ಲಿ ಅಪರ ಏಕಾದಶಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಈ ದಿನ ಉಪವಾಸವನ್ನು ಆಚರಣೆ ಮಾಡೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ಸಂತೋಷವನ್ನು ತರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ವ್ಯಕ್ತಿ ಈ ಏಕಾದಶಿಯಿಂದ ತನ್ನೆಲ್ಲ ಪಾಪಗಳಿಂದ ಪರಿಹಾರವನ್ನು ಕಂಡುಕೊಳ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದಲೇ ಈ ದಿನ
ಅಪರ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು. ಈ ಏಕಾದಶಿಯ ತಿಥಿ ಈ ದಿನ ಬೆಳಿಗ್ಗೆ 5:05 ಪ್ರಾರಂಭ ಆಗುತ್ತೆ. ಇನ್ನು ಈ ದಿನ ರಾತ್ರಿ 1:15 ಈ ಏಕಾದಶಿಯ ತಿಥಿ ಮುಕ್ತಾಯ ಆಗುತ್ತೆ. ಹಾಗಾಗಿ ಶಾಸ್ತ್ರಗಳ ಪ್ರಕಾರ ಉದಯ ತಿಥಿಯಂದು ಏಕಾದಶಿ ತಿಥಿ ಬರುವ ಕಾರಣ ಈ ದಿನ ಉಪವಾಸವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು. ಇನ್ನು ಈ ದಿನ ಏಕಾದಶಿಯ ಪೂಜೆಗೆ ಶುಭ ಮುಹೂರ್ತ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7:07 ಬೆಳಿಗ್ಗೆ 8:51 ಚೌಘಾಡಿಯ ಮುಹೂರ್ತ ಇರೋದ್ರಿಂದ ಇದು ಅತ್ಯಂತ ಉತ್ತಮವಾದಂತಹ ಒಂದು ಮುಹೂರ್ತ. ಇನ್ನು ಬೆಳಿಗ್ಗೆ 9 ಗಂಟೆಯಿಂದ ಬೆಳಿಗ್ಗೆ 10:35 ಲಾಭ ಚಗೋಡಿಯ ಮುಹೂರ್ತ ಇರುತ್ತೆ. ಇದು ಬಹಳ ವಿಶೇಷವಾಗಿರುವಂತಹ ಮುಹೂರ್ತ. ಇನ್ನು ಬೆಳಿಗ್ಗೆ 10:40 ಮಧ್ಯಾಹ್ನ 12:19 ಅಮೃತ ಚೌಘಾಡಿಯ ಮುಹೂರ್ತ ಇರುತ್ತೆ. ಈ ಮಂಗಳಕರವಾದಂತಹ ಸಮಯದಲ್ಲಿ ಅಪರ ಏಕಾದಶಿ ಪೂಜೆಯನ್ನ ಮಾಡಬಹುದು. ಹಾಗಾಗಿ ಯಾರು ಈ ವ್ರತವನ್ನು ಆಚರಣೆ ಮಾಡ್ತಾರೋ ಅಂಥವರು ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ತಾರೆ, ಜೊತೆಗೆ ರೋಗಗಳಿಂದ ಮುಕ್ತರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವರು ಈ ದಿನ ಮಹಾವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ. ಇನ್ನು ಪದ್ಮಪುರಾಣ ಹೇಳೋ ಪ್ರಕಾರ ಅಪರ ಏಕಾದಶಿಯ ಉಪವಾಸ ವ್ಯಕ್ತಿ ತನ್ನ ಜೀವನದ ಎಲ್ಲ ಪಾಪಗಳಿಂದ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಹಕಾರಿಯಾಗಿರುವಂಥದ್ದು. ಆದ್ದರಿಂದಲೇ ಈ ದಿನ ವ್ಯಕ್ತಿ ಸ್ವರ್ಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ಉಪವಾಸವನ್ನು ಆಚರಣೆ ಮಾಡಬೇಕು. ಇನ್ನು ಈ ದಿನ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಭಗವಾನ್ ವಿಷ್ಣುವನ್ನ ಅಥವಾ ಕೃಷ್ಣನನ್ನ ಈ ದಿನ ಪೂಜೆ ಮಾಡುವಂಥ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ದೇವರ ವಿಗ್ರಹವನ್ನು ಮಂಗಳಕರವಾದಂಥ ಒಂದು ಸ್ಥಳದಲ್ಲಿ ಇಟ್ಟು ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ತುಪ್ಪದ ದೀಪಗಳನ್ನು ಈ ದಿನ ಬೆಳಗಿಸಬೇಕು. ಹಾಗೆ ಹಳದಿಯ ಚಂದನದ ತಿಲಕವನ್ನು ಈ ದಿನ ವಿಷ್ಣುವಿಗೆ ಧರಿಸಬೇಕು. ಪಂಚಾಮೃತವನ್ನು ಅರ್ಪಣೆ ಮಾಡಬೇಕು. ಇನ್ನು ತುಳಸಿಯಿಂದಲೇ ಈ ದಿನ ಪೂಜೆ ಮಾಡುವಂಥದ್ದು ಸರ್ವಶ್ರೇಷ್ಠ. ಹಾಗೆ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡಿಕೊಳ್ಬೇಕು. ಬಳಿಕ ವಿಷ್ಣುವಿಗೆ ಆರತಿಯನ್ನು ಮಾಡಿ ಯೋಗ್ಯರಾದಂಥವರಿಗೆ ಕನಿಷ್ಠ 3 ಮಂದಿಗೆ ಈ ದಿನ ದಾನವನ್ನು ಮಾಡಬೇಕು. ಅದರಲ್ಲೂ ಫಲದಾನ ಮಾಡೋದ್ರಿಂದ ಹೆಚ್ಚಿನ ಫಲಗಳು ಲಭ್ಯವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಈ ಅಪರ ಏಕಾದಶಿಯ ವ್ರತದ ಬಗ್ಗೆ ಒಂದು ಪೌರಾಣಿಕ ಹಿನ್ನೆಲೆಯ ಕಥೆ ಇದೆ. ಅಲ್ಲಿ ಉಲ್ಲೇಖ ಆಗಿರುವಂಥ ಒಂದು ಕಥಾಭಾಗ ಅಂತ ಹೇಳಿದ್ರೆ, ಹಿಂದೆ ಮಹಿಧ್ವಜ ಅನ್ನುವಂಥ ಒಬ್ಬ ದೊರೆ ಇದ್ದ. ಅವನು ತುಂಬ ದಯಾಳು ಮತ್ತೆ ಸಹೃದಯಿ ಆಡಳಿತಗಾರ ಆಗಿದ್ದ. ಆದರೆ ಅವನ ಕಿರಿಯ ಸಹೋದರ ವಜ್ರಧ್ವಜ ಅವನ ಅಣ್ಣನಿಗೆ ಹೋಲಿಸಿದರೆ ಸ್ವಭಾವತಃ ಸಂಪೂರ್ಣವಾಗಿ ವಿರುದ್ಧವನಾಗಿದ್ದಂಥವನು. ಅವನ ಹೃದಯ ದುರುದ್ದೇಶದಿಂದ ತುಂಬಿತ್ತು. ಮತ್ತೆ ಸಹೋದರನ ಧಾರ್ಮಿಕ ನಡವಳಿಕೆಯನ್ನು ಕೂಡ ಅಣ್ಣ ಮಹಿಧ್ವಜ ಎಂದೂ ಕೂಡ ಇಷ್ಟಪಡ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ನಿರ್ದಯಿಯಾಗಿ ವರ್ತಿಸ್ತಿದ್ದ. ಹಾಗೆ ತಮ್ಮ ವಜ್ರಧ್ವಜ ತನ್ನ ಅಣ್ಣನನ್ನ ಅಧಿಕಾರದಿಂದ ಚ್ಯುತ ಮಾಡಿ ತಾನು ರಾಜ್ಯಭಾರವನ್ನ ನಡೆಸಬೇಕು ಅನ್ನುವಂಥ ಒಂದು ಕೆಟ್ಟ ಆಲೋಚನೆಯನ್ನ ಸದಾ ಹೊಂದಿದ್ದಂಥವನು. ಅದಕ್ಕಾಗಿ ಅವಕಾಶವನ್ನು ಹುಡುಕ್ತಾ ಇದ್ದ. ಆದರೆ ಅವನ ಕೆಟ್ಟ ಆಲೋಚನೆಯಂತೆ ಒಂದು ಕೆಟ್ಟ ಸಮಯದಲ್ಲಿ ತನ್ನ ಅಣ್ಣನಾದಂತಹ ಮಹಿಧ್ವಜನನ್ನ ಒಂದು ದಿನ ಕತ್ತಲೆಯಲ್ಲಿ ಕತ್ತರಿಸ್ಬಿಡ್ತಾನೆ. ಹಾಗೆ ಅವನ ಮೃತದೇಹವನ್ನ ಕಾಡಿನಲ್ಲಿರುವಂತಹ ಒಂದು ಆಲದ ಮರದ ಕೆಳಗೆ ಹೂತಿಟ್ಟಿರ್ತಾನೆ. ಆದರೆ ವಿಧಿಯ ಪ್ರಕಾರ ಆ ಮಹಿಧ್ವಜ ಅಕಾಲಿಕ ಮರಣವನ್ನ ಎದುರಿಸಿದಂಥವನು. ಮತ್ತೆ ಅವನ ಆತ್ಮ ಪ್ರೇತದ ರೂಪವನ್ನು ಪಡ್ಕೊಳ್ಳುತ್ತೆ. ಅವನ ಆತ್ಮ ಆ ಆಲದ ಮರದ ಕೆಳಗೆ ಸಂಚಾರ ಮಾಡ್ತಾ ಇರುತ್ತೆ. ಈ ಚೈತನ್ಯ ಯಾವುದೇ ದಾರಿ ಹೋಕರನ್ನ ಕಿರಿಕಿರಿಗೊಳಿಸ್ತಾ ಇರುತ್ತೆ. ಮತ್ತೆ ಆ ಮರದ ಕೆಳಗೆ ಹಾದು ಹೋಗುವಂತಹ ಜನರಿಗೆ ಇದು ತಲೆನೋವಾಗಿ ಪರಿಣಮಿಸುತ್ತೆ. ಒಂದು ದಿನ ಒಬ್ಬ ಋಷಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭ. ಆಗ ರಾಜನ ಪ್ರೇತದೊಂದಿಗೆ ಸಂಭಾಷಣೆಯನ್ನ ನಡೆಸುವಂತಹ ಒಂದು ಅಂತಃಶಕ್ತಿಯನ್ನ ಆ ಋಷಿ ಪಡ್ಕೊಂಡಿರ್ತಾನೆ. ಆದ್ರಿಂದ ಆ ಪ್ರೇತದ ಜೊತೆಗೆ ಋಷಿಯ ಸಂಭಾಷಣೆ ಮುಂದುವರಿಯುತ್ತೆ. ಆಗ ಆ ಆತ್ಮ ಇನ್ನು ಯಾಕೆ ಅಲ್ದಾಡ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೇಳಿದಾಗ ಆ ಆತ್ಮ ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸಹೋದರನಾದಂತಹ ವಜ್ರಧ್ವಜನ ಪಿತೂರಿಗೆ ಒಳಗಾಗಿ ಅಕಾಲಿಕ ಮರಣವನ್ನ ಅನುಭವಿಸಬೇಕಾಯಿತು. ಹಾಗಾಗಿ ತನ್ನ ತಮ್ಮ ಇಡೀ ಸಾಮ್ರಾಜ್ಯವನ್ನ ಮೋಸದಿಂದ ವಶಪಡಿಸಿಕೊಂಡಿದ್ದಾನೆ ಅನ್ನುವಂಥ ವಿಚಾರವನ್ನ ಆತ್ಮ ತಿಳಿಸುತ್ತೆ. ಹಾಗಾಗಿ ಋಷಿ ತನ್ನ ತಪಶಕ್ತಿಯಿಂದ ಆತ್ಮವನ್ನ ಮುಕ್ತಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮರಣ ನಂತರ ಜೀವನದ ಬಗ್ಗೆ ಅವನಿಗೆ
ಮುಕ್ತಿ ಹೇಗೆ ದೊರೆಯುತ್ತೆ ಅನ್ನುವಂಥ ವಿಚಾರಗಳನ್ನು ಆ ಋಷಿವರಿಯರು ತಿಳಿಸ್ತಾರೆ. ಹಾಗಾಗಿ ರಾಜನ ಮೋಕ್ಷಕ್ಕಾಗಿ ಋಷಿ ಅಪರ ಏಕಾದಶಿ ಉಪವಾಸವನ್ನ ಆಚರಣೆ ಮಾಡುವಂಥದ್ದು, ಹಾಗೆ ಅವನಿಗೆ ಪ್ರೇತ ಯೋನಿಯನ್ನು ತೊಡೆದು ಹಾಕಲಿಕ್ಕೆ ಸಹಾಯವನ್ನು ಮಾಡ್ತಾನೆ. ದ್ವಾದಶಿಯ ದಿನ ವ್ರತವನ್ನು ಆಚರಣೆ ಮಾಡಿ ಪಡೆದ ಪುಣ್ಯವನ್ನ ರಾಜನ ಆತ್ಮಕ್ಕೆ ಸಮರ್ಪಣೆ ಮಾಡ್ತಾನೆ. ಅಪರ ಏಕಾದಶಿ ಉಪವಾಸದ ಪ್ರಭಾವದಿಂದ ಆ ರಾಜನ ಚೈತನ್ಯ ಏನಿದೆ ಅದು ಅಂದರೆ ಆತ್ಮ ಮೋಕ್ಷವನ್ನು ಪಡ್ಕೊಳ್ಳುತ್ತೆ, ಮತ್ತೆ ಈ ಪ್ರೇತ ಯೋನಿಯನ್ನ ತೊಡೆದು ಹಾಕುತ್ತೆ, ಅವನ ಮರಣ ನಂತರದ ಪ್ರಯಾಣವನ್ನ ಮುಂದುವರಿಸುತ್ತೆ. ಹಾಗಾಗಿ ಈ ಜನಪ್ರಿಯ ನಂಬಿಕೆ ಇರುವಂಥದ್ದು ಈ ಏಕಾದಶಿಯ ಮಹತ್ವವನ್ನ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ವಿವರಿಸಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಈ ಏಕಾದಶಿಯ ವ್ರತ ಮತ್ತೆ ಆಚರಣೆ ಇದು ಹಿಂದೆ ಮಾಡಿರುವಂತಹ ಪಾಪಗಳನ್ನ, ಪ್ರಸ್ತುತ ಮಾಡಿರುವಂತಹ ದುಷ್ಕೃತ್ಯಗಳನ್ನ ತೊಡೆದು ಹಾಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ನಕಾರಾತ್ಮಕತೆಯ ಹಾದಿಯಲ್ಲಿ ಯಾರು ಸಾಗ್ತಾ ಇದ್ದಾರೆ ಅಂಥವರು ಈ ಏಕಾದಶಿಯಂದು ವಿಷ್ಣುವನ್ನ ಪೂಜೆ ಮಾಡಿದ್ರೆ ಸಾಕು, ಅವರು ಕೂಡ ಸಮಾಜದಲ್ಲಿ ಸರಿದಾರಿಗೆ ಬರ್ತಾರೆ, ಸಮಾಜದಲ್ಲಿ ಅಪಾರವಾದಂತಹ ಗೌರವ ಸ್ಥಾನಮಾನವನ್ನು ಪಡ್ಕೊಳ್ತಾರೆ, ಸಂಪತ್ತನ್ನ ಪಡ್ಕೊಳ್ಳುವಂಥದ್ದು. ಹಾಗೆ ಯಾರು ಅತ್ಯಂತ ಶ್ರದ್ಧೆಯಿಂದ ಈ ದಿನದ ಏಕಾದಶಿಯ ವ್ರತವನ್ನು ಆಚರಣೆ ಮಾಡ್ತಾರೆ ಅಂಥವರು ಪುನರ್ಜನ್ಮ ಮತ್ತೆ ಮರಣದ ಚಕ್ರದಿಂದ ಹೊರಬರಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಜೊತೆಗೆ ಮೋಕ್ಷದ ಅಂತಿಮ ದ್ವಾರವನ್ನು ತಲುಪಬಹುದು ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ರಿಂದಲೇ ಈ ವ್ರತವನ್ನು ಆಚರಣೆ ಮಾಡುವಂಥವರು ಈ ರೀತಿಯ ಉನ್ನತ ಮಟ್ಟದ ಫಲಗಳನ್ನು ಪಡ್ಕೊಳ್ತಾರೆ, ಅಪಾರವಾದ ಫಲಗಳಿದು. ಹಾಗಾಗಿ ವರ್ಷದಲ್ಲಿ ಬರುವಂತಹ 24 ಏಕಾದಶಿಗಳಿಗಿಂತ ಈ ಒಂದು ಏಕಾದಶಿ ಅಪಾರವಾದ ಫಲಗಳನ್ನು ತಂದುಕೊಡುವಂತಹ ಏಕಾದಶಿ ಇದು. ಹಾಗೆ ಭಗವಾನ್ ವಿಷ್ಣುವಿನ ಪೂಜೆಯನ್ನು ಮಾಡೋದ್ರಿಂದ ಗಳಿಸಿದಂತಹ ಪುಣ್ಯ ಕರ್ಮಗಳೇನಿದೆ ಆ ಕರ್ಮಗಳು ನಾಶವಾಗುತ್ತೆ. ಜೊತೆಗೆ 1000 ಗೋವುಗಳನ್ನು ದಾನ ಮಾಡಿದಂತಹ ಒಂದು ಫಲ ಸಿಕ್ಕತ್ತೆ, ಯಜ್ಞ ಯಾಗಾದಿಗಳನ್ನು ಮಾಡಿದಂತಹ ಒಂದು ಫಲ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಏಕಾದಶಿಯ ಲಾಭವನ್ನ ಪ್ರತಿಯೊಬ್ಬರು ಪಡ್ಕೊಳ್ಬೇಕು. ಜೊತೆಗೆ ಭಗವಾನ್ ವಿಷ್ಣುವನ್ನ ಈ ದಿನ ಪೂಜೆ ಮಾಡೋದ್ರಿಂದ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತೆ, ಒತ್ತಡ ರಹಿತ ಜೀವನವನ್ನು ನಡೆಸಲಿಕ್ಕೆ ಸಹಾಯವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ದಿನ ವಿಷ್ಣುವನ್ನ ಪೂಜೆ ಮಾಡಬೇಕು. ಈಗಾಗಲೇ ಹೇಳಿದಾಗೆ ಹಳದಿಯ ಹೂಗಳಿಂದ ವಿಷ್ಣುವನ್ನ ಪೂಜೆ ಮಾಡುವಂಥದ್ದು, ಹಾಗೆ ಈ ದಿನ ಹಳದಿ ವಸ್ತ್ರವನ್ನ ಧರಿಸಿಕೊಳ್ಳುವಂಥದ್ದು, ಹಾಗೆ ಹಳದಿ ಹಣ್ಣುಗಳಿಂದ ಈ ದಿನ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಯಾವುದೇ ಪ್ರಸಾದವನ್ನ ಸ್ವೀಕಾರ ಮಾಡುವ ಮೊದಲು ಅದನ್ನ ವಿಷ್ಣುವಿಗೆ ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡೇ ನಂತರದಲ್ಲಿ ಅದನ್ನ ಸ್ವೀಕರಿಸಬೇಕು. ಇನ್ನು ಉಪವಾಸ ವ್ರತ ಮಾಡುವಂಥವರು ನಿರ್ಜಲ ಉಪವಾಸವನ್ನ ಮಾಡಬೇಕು, ಮಾರನೆಯ ದಿನ ಪಾರಣೆಯ ವ್ರತವನ್ನ ಮಾಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ಆದ್ರಿಂದಲೇ ಈ ಏಕಾದಶಿಯ ಲಾಭವನ್ನ ಪಡ್ಕೊಳ್ಳುವಂಥ ಒಂದು ವಿಚಾರ ಏನಿದೆ ಇದನ್ನ ಅನುಸರಣೆ ಮಾಡಿ. ಹಾಗೆ ತಾಮಸಿಕ ಆಹಾರಗಳಾದಂತಹ ಈರುಳ್ಳಿ, ಬೆಳ್ಳುಳ್ಳಿಯನ್ನ, ಮಧ್ಯ ಮಾಂಸಾದಿಗಳನ್ನ ಸ್ವೀಕಾರ ಮಾಡಬಾರದು ಅನ್ನುವಂಥದ್ದು ಕೂಡ ಇದೆ. ಇದನ್ನ ಕಟ್ಟುನಿಟ್ಟಾಗಿ ಈ ದಿನ ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಬ್ರಹ್ಮಹತ್ಯಾ ದೋಷಗಳೇನಾದ್ರೂ ಇದ್ರೆ, ಪ್ರೇತ ಯೋನಿಯ ಪಾಪಗಳಿಂದ ಪಾರಾಗಬೇಕು ಅಂತ ಇದ್ರೆ, ಹಾಗೆ ಜನನ ಮತ್ತೆ ಮರಣಗಳ ಚಕ್ರದಿಂದ ಪಾರಾಗಬೇಕು ಅನ್ನುವಂಥವ್ರು ವಿಷ್ಣುವನ್ನ ಈ ದಿನ ಪೂಜೆ ಮಾಡಿ, ಆರಾಧನೆ ಮಾಡಿ, ಷೋಡಶೋಪಚಾರಗಳಿಂದ ಪೂಜಾದಿ ಕಾರ್ಯಗಳನ್ನು ನೆರವೇರಿಸಿ, ಬಹಳ ಮುಖ್ಯವಾಗಿ ಉಪವಾಸ ವ್ರತವನ್ನ ಆಚರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಆದ್ದರಿಂದಲೇ ಒಂದೊಂದು ಪ್ರಯತ್ನದಲ್ಲೂ ಕೂಡ ನೀವು ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಕೆಲಸ ಮುಗಿಯುವವರೆಗೂ ಕೂಡ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳೇಬೇಕು, ಇಲ್ಲಾಂದರೆ ಕೆಲಸಗಳಿಂದ ಭಾರಿ ನಷ್ಟವನ್ನು ಅನುಭವಿಸ್ತೀರಿ. ಹಾಗೆ ನೀವು ಬಹಳ ವಿಶೇಷವಾಗಿ 3 ವಿಚಾರಗಳನ್ನು ಈ ದಿನ ಗಮನಿಸಬೇಕು. ಆಡೋ ಮಾತಲ್ಲಿ ಸತ್ಯ ಇರಬೇಕು, ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಕಾಯೋ ದೇವರಲ್ಲಿ ನಂಬಿಕೆ ಇರಬೇಕು. ಈ 3 ಇದ್ದರೆ ನಿಮ್ಮ ಅನ್ನಕ್ಕೆ ಈ ದಿನ ಕೊರತೆ ಇರಲ್ಲ. ಹಾಗಾಗಿ ಈ ದಿನ ಬಹಳ ನಿಷ್ಠೆಯಿಂದ, ನಂಬಿಕೆಯಿಂದ ಕೆಲಸಗಳನ್ನು ಮುಂದುವರಿಸಿ ನಿರೀಕ್ಷಿತ ಫಲಿತಾಂಶಗಳು ದೊರೆಯುತ್ತೆ. ಹಾಗೆ ವೃತ್ತಿರಂಗದಲ್ಲಿ ನಿಮ್ಮ ವ್ಯವಹಾರಗಳ ಚಟುವಟಿಕೆಗಳಲ್ಲಿ ಕೆಲವೊಂದು ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಸಂದರ್ಭ ಬರುತ್ತೆ. ಅದು ಹೇಗಿದೆ ಅಂತ ಹೇಳಿದ್ರೆ ಬಹಳ ತುರ್ತಾಗಿ ಆ ಒಂದು ನಿರ್ಣಯವನ್ನು ಕೈಗೊಳ್ಳಲೇಬೇಕು. ಹಾಗಾಗಿ ನಿಮ್ಮ ಸಂಬಂಧಪಟ್ಟವರ ಜೊತೆ, ಕುಟುಂಬಸ್ಥರ ಜೊತೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಬಹಳ ಸೂಕ್ತ. ಹಾಗೆ ಏಕಾಏಕಿ ಯಾವುದೇ ತೀರ್ಮಾನಕ್ಕೆ ಬರಬೇಡಿ, ಅಷ್ಟೊಂದು ಒಳ್ಳೆಯ ಲಾಭವನ್ನು ನಿಮ್ಮ ತೀರ್ಮಾನ ತಂದುಕೊಡಲ್ಲ.
ಇನ್ನು ಈ ದಿನ ಕುಟುಂಬ ಸದಸ್ಯರಿಂದ ಹಣಕಾಸಿನ ಬೆಂಬಲ ಸಿಕ್ಕುವಂಥ ಸಾಧ್ಯತೆ ಇದೆ. ಎಲ್ಲ ಒಂದು ಕಡೆ ಭರವಸೆಯ ಮಾತು ಇರುತ್ತೆ, ಆದರೆ ಆ ಭರವಸೆಯಾಗಿಯೇ ಉಳಿಯುವಂಥದ್ದು ಇರುತ್ತೆ. ಹಾಗಾಗಿ ಯಾರಿಂದ ಏನನ್ನ ನಿರೀಕ್ಷೆ ಮಾಡಿದೆ ನಿಮ್ಮ ಸ್ವಂತ ಬಲದಿಂದ ಈ ದಿನ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಈ ದಿನ ಕುಟುಂಬ ಸದಸ್ಯರೊಂದಿಗಾಗಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರೊಂದಿಗಾಗಲಿ ಆಗಾಗ್ಗೆ ಈ ಕಿರಿಕಿರಿಗಳು ಆಗುವಂಥದ್ದು ಇದೆ. ಮಾತಿನ ಒಂದು ಶೈಲಿಯೇ ಈ ದಿನ ಬದಲಾವಣೆ ಆಗುವಂಥದ್ದು. ಅದರಿಂದಲೇ ಕೆಲವೊಮ್ಮೆ ಈ ಕೋಪ ತಾಪಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಕೋಪವನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಹೊಂದಾಣಿಕೆ ಮಾಡಿಕೊಳ್ಳಿ, ಸಮಾಜದಲ್ಲಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ತುಂಬ ಅನುಕೂಲತೆಗಳು ಇದೆ, ಸೌಲಭ್ಯಗಳು ಚೆನ್ನಾಗಿದೆ. ಹಾಗೆ ಈ ದಿನ ನಿಮಗೆ ಬೇಕಾದಂತಹ ಕೆಲವು ವಿಶೇಷವಾದಂತಹ ವಸ್ತುಗಳನ್ನು, ಸೌಲಭ್ಯಗಳನ್ನು, ಸೇವೆಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಸ್ಥಿರಾಸ್ತಿ ಖರೀದಿಯ ಪ್ರಯತ್ನ ಬಹಳ ಯಶಸ್ವಿಯಾಗುತ್ತೆ. ಅದು ಒಂದು ಹಂತಕ್ಕೆ ಬರುವಂಥದ್ದು, ಎಲ್ಲ ಒಂದು ಕಡೆ ಸಮಾಧಾನ. ಬಹಳಷ್ಟು ಪ್ರಯತ್ನ ಪಟ್ಟು ಮಾಡ್ತಾ ಇರುವಂತಹ ಕೆಲಸ ಒಂದು ಹಂತಕ್ಕೆ ತಲುಪ್ತಲ್ಲ ಅನ್ನುವಂಥ ಒಂದು ನಿರಾಳತೆ ಈ ದಿನ ಇದೆ. ಹಾಗೆ ನಿಮ್ಮ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಷ್ಟರ ಮಟ್ಟಿಗೆ ಗ್ರಹಗತಿಗಳು ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ಜೊತೆಗೆ ಯಾವುದೇ ಕೆಲಸವನ್ನು ಮಾಡಬೇಕಿದ್ರೂ ಕೂಡ ನಿಮ್ಮ ಗುರು ಹಿರಿಯರ ಒಂದು ಅನುಗ್ರಹ, ಆಶೀರ್ವಾದ ಬಹಳ ಚೆನ್ನಾಗಿದೆ. ಅವರ ಮಾರ್ಗದರ್ಶನದಂತೆ ನಡೀತೀರಿ, ಇದು ನಿಮಗೆ ಶ್ರೇಯಸ್ಸನ್ನು ತರುತ್ತೆ. ಹಾಗೆ ನಿಮ್ಮ ಎದುರಾಳಿಗಳ ಬಗ್ಗೆ ಇದನ್ನ ಸ್ವಲ್ಪ ಎಚ್ಚರಿಕೆ. ಆದರೆ ನೀವು ಅಂದುಕೊಂಡಿರುವಂಥವ್ರದ್ದು ಎದುರಾಳಿಗಳು ಇರಲಿ ಅಂತ ಹೇಳಿ, ಯಾಕೆಂದರೆ ಬಿರುಗಾಳಿ ಬಂದರೆ ದಾರಿ ಸ್ವಚ್ಛವಾಗುತ್ತೆ, ಹಾಗೆ ಎದುರಾಳಿ ಇದ್ದರೆ ಬದುಕು ಎಚ್ಚರವಾಗಿರುತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅನ್ನುವಂತಹ ರೀತಿಯಲ್ಲಿ ಈ ದಿನ ನೀವು ಮಾಡುವಂತಹ ಕೆಲಸಗಳು ಯಾವುದೇ ಇದ್ದರೂ ಅದು ಒಂದು ಅರ್ಥದಲ್ಲಿ ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಮಾತುಕತೆ ನಡೆಸುವಂಥದ್ದು, ವಿಚಾರ ವಿನಿಮಯಗಳಿದೆ, ಅವರ ಭೇಟಿ ಇದೆ. ಇದು ನಿಮ್ಮ ಒಂದು ಜ್ಞಾನಾರ್ಜನೆಗೆ ಪೂರಕವಾಗಿರುವಂಥದ್ದು. ಹಾಗೆ ಈ ಹೊಸ ವ್ಯಕ್ತಿಯ ಸಂಪರ್ಕ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಸಂತೋಷವನ್ನು ತರುತ್ತೆ. ಕೆಲವೊಂದು ವಿಚಾರಗಳಿಗೆ ಹೊಸಬರ ಪರಿಚಯ ಆಗುವಂಥದ್ದು, ಅದು ಉದ್ದೇಶ ಏನೇ ಇದ್ದರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಸಂತೋಷ ಇರುತ್ತೆ. ಹಾಗೆ ಈ ದಿನ ರಾಜಕೀಯ ಗಣ್ಯರೊಂದಿಗೆ ಸಂಪರ್ಕಗಳು ಹೆಚ್ಚಾಗುವಂಥ ಸಂದರ್ಭ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಮಕ್ಕಳ ಜೊತೆಯಲ್ಲಿ ಈ ದಿನ ತುಂಬ ಚೆನ್ನಾಗಿ ಬೆರೆಯುವಂಥದ್ದು, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಇದೆ. ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇರುವಂಥ ದಿನ. ಯಾರಿಗಾಗಿ ಆದರೂ ಕೂಡ ಈ ದಿನ ಕೆಲಸ ಮಾಡ್ತೀರಿ, ಆತ್ಮತೃಪ್ತಿಗಾಗಿ ಮಾಡ್ತೀರಿ, ನಿಮ್ಮ ನೆರೆಹೊರೆಯವರನ್ನು ಮೆಚ್ಚಿಸಲಿಕ್ಕೆ ಮಾಡ್ತೀರಿ, ನಿಮ್ಮ ಪ್ರೀತಿ ಪಾತ್ರರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೆ ಈ ದಿನ ಕೆಲಸ ಮಾಡ್ತೀರಿ. ಒಟ್ಟಾರೆ ಈ ದಿನ ನೀವು ನಿರಂತರವಾಗಿ ಕೆಲಸ ಮಾಡುವಂಥದ್ದು, ಅದು ಶ್ರಮದಾಯಕವಾದಂತಹ ಕೆಲಸ, ವರ್ಕೋಹಾಲಿಕ್ ಆಗಿರುವಂಥದ್ದು. ಇದರಿಂದ ನಿಮಗೆ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶಗಳು ಸಿಕ್ಕತ್ತೆ. ಮನಸ್ಸಿಗೆ ಶಾಂತಿ ಸಮಾಧಾನ ಇರುವಂಥ ದಿನ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದಲಾಗಲಿ ಅಥವಾ ಬಂಧುಗಳಿಂದಲಾಗಲಿ ಅಮೂಲ್ಯವಾದಂಥ ವಸ್ತುವನ್ನು ನೀವು ಸ್ವೀಕರಿಸುವಂಥದ್ದು ಇದೆ. ಇಲ್ಲಿ ವಸ್ತು ಇಲ್ಲಾಂದರೂ ಕೂಡ ಒಂದು ಅಮೂಲ್ಯವಾದಂತಹ ಸಾಂತ್ವನದ ಮಾತುಗಳನ್ನಾದರೂ ಈ ದಿನ ಕೇಳಿಸ್ಕೊಳ್ತೀರಿ. ಹಾಗೆ ಈ ದಿನ ಆತ್ಮವಿಶ್ವಾಸದಿಂದ ಕೆಲವು ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಉತ್ಸಾಹ ಚೆನ್ನಾಗಿದೆ. ಹಾಗಾಗಿ ಯಾರೂ ಸಹಾಯಕ್ಕೆ ಇಲ್ಲಾಂದರೂ ಕೂಡ ಕೆಲಸವನ್ನು ಪೂರ್ಣಗೊಳಿಸುವಂಥ ಒಂದು ದಿಟ್ಟತನ ನಿಮ್ಮಲ್ಲಿರುತ್ತೆ, ಅಂಥ ಒಂದು ಡಿಟರ್ಮಿನೇಷನ್ ಇದೆ. ಆರೋಗ್ಯ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ಕೆಲವೊಂದು ವಿಚಾರಗಳಲ್ಲಿ ಎಷ್ಟೇ ಒಂದು ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶಗಳು ಬರಲಿಲ್ಲ ಅಂದರೂ ಮನಸ್ಸಿಗೆ ಬೇಸರ ಆಗಲ್ಲ, ಏಕೆಂದರೆ ಹೊಂದಾಣಿಕೆಯ ಮನೋಭಾವ ಬಹಳಷ್ಟು ಈ ದಿನ ಇರುವಂಥದ್ದು. ಹಾಗೆ ನಿಮ್ಮ ಪ್ರಯತ್ನಗಳೆಲ್ಲ ಅನುಕೂಲಕರವಾಗಿರುವಂಥ ಒಂದು ಸ್ಥಿತಿಯಲ್ಲೇ ಇರುತ್ತೆ. ಇದು ಕೂಡ ನಿಮಗೆ ಅಡ್ವಾಂಟೇಜ್ ಆಗಿರುವಂಥದ್ದು ಇದು. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಂದಲಾಗಲಿ ಅಥವಾ ನಿಮ್ಮ ಕುಟುಂಬಸ್ಥರಿಂದಲಾಗಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಪ್ರೇರೇಪಣೆ ಸಿಕ್ಕುವಂಥದ್ದು, ಒಳ್ಳೆಯ ಮೋಟಿವೇಶನ್ ಈ ದಿನ ಸಿಕ್ಕತ್ತೆ. ಹಾಗಾಗಿ ಕೆಲಸ ಮಾಡುವಂಥ ಉತ್ಸಾಹ ಈ ದಿನ ಹೆಚ್ಚಾಗಿರುತ್ತೆ. ಕೆಲವೊಂದು ಕಳಕೊಂಡಂಥ ವಸ್ತುಗಳನ್ನು, ವ್ಯಕ್ತಿಗಳನ್ನು ಪುನಃ ಪಡ್ಕೊಳ್ಳುವಂಥ ಒಂದು ಮಾರ್ಗೋಪಾಯ ಈ ದಿನ ನಿಮಗೆ
ಹೊಳೆಯುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡಿ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರನಿಂದ ಮಿಶ್ರ ಫಲಗಳನ್ನು ಪಡ್ಕೊಳ್ತೀರಿ. ಮನಸ್ಸಿಗೆ ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ಒತ್ತಡ, ಮಗದೊಂದು ಕಡೆ ನಿಮಗೆ ಸ್ವಲ್ಪ ನಿರಾಸೆ ಉಂಟಾಗುವಂಥ ಪ್ರಯತ್ನಗಳು ಕೂಡ ಇರುತ್ತೆ. ಹಾಗಾಗಿ ನೀವು ಮಾಡುವಂಥ ಪ್ರಯತ್ನಗಳು ಈ ದಿನ ಅಷ್ಟೊಂದು ಪರಿಪೂರ್ಣವಾಗಿರಲ್ಲ. ಏಕೆಂದರೆ ಅರ್ಧಂಬರ್ಧ ಮನಸ್ಸಿನಿಂದ ಆರಂಭ ಆಗುವಂಥ ಕೆಲಸಗಳು ನಿಮಗೆ ಅರ್ಧರ್ಧ ಫಲಿತಾಂಶವನ್ನೇ ತಂದುಕೊಡುತ್ತೆ. ಹಾಗಾಗಿನೇ ಕೆಲವೊಂದು ಕೆಲಸಗಳನ್ನು ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಹಾಗೆ ಈ ದಿನ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿಗೆ ನಿಯಂತ್ರಣ ಬೇಕು. ಇಲ್ಲಾಂದರೆ ಕೆಲವರನ್ನು ಬಹಳ ಬೇಗ ವಿರೋಧ ಮಾಡ್ಕೊಳ್ತೀರಿ, ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದು ಮನಸ್ಸಿಗೆ ನೆಮ್ಮದಿಗೆ ಒಂದು ರೀತಿಯಲ್ಲಿ ಭಂಗ ತರುವಂಥದ್ದು. ಹಾಗೆ ಮನೆಯೊಳಗಿನ ತೊಂದರೆಗಳು ಈ ದಿನ ಮನೆಯ 4 ಗೋಡೆಯ ಒಳಗೆ ಪರಿಹಾರ ಮಾಡಿಕೊಳ್ಬೇಕು. ಹಾಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ, ಯಾವುದೇ ಭಿನ್ನಾಭಿಪ್ರಾಯಗಳಿದ್ರೂ ಅದನ್ನು ಮನೆಯ 4 ಗೋಡೆಯ ಒಳಗೆ ತೀರ್ಮಾನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ, ಅದನ್ನು ಈ ದಿನ ನೀವು ಪರಿಪಾಲನೆ ಮಾಡಿಕೊಳ್ಬೇಕು. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಮುನ್ನುಗ್ಗುವಂಥದ್ದು ಅಪಾಯಕರ. ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ಗೆ ಕೈ ಹಾಕಬೇಡಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಉದ್ಯೋಗ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವ್ರಿಗೆ ಏಳು ಬೀಳಿನ ಅನುಭವ ಆಗುವಂಥದ್ದು. ಹಾಗಾಗಿನೇ ತುಂಬ ಕನ್ಸಿಸ್ಟೆನ್ಸಿಯಲ್ಲಿ ಒಂದು ವೇವರಿ ಅನ್ನುವಂಥದ್ದು ಇದೆ. ಹಾಗಾಗಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಈ ದಿನ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯ ನಮಸ್ಕಾರ ಮಾಡಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಹಾಗಾಗಿನೇ ಕೆಲವೊಂದು ಬೆಳವಣಿಗೆಗಳಿಗೆ ಕುತ್ತು ಬರುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಹಠಮಾರಿ ಧೋರಣೆ ಕೂಡ, ನಿಮ್ಮ ವಿಚಿತ್ರವಾದ ವರ್ತನೆ ಕೂಡ ಕೆಲವರಿಗೆ ಬೇಸರವನ್ನು ತರಿಸುವಂಥದ್ದು ಇದೆ. ಹಾಗೆ ನಿಮ್ಮನ್ನು ಅವರು ಬಹಳ ಆಶ್ಚರ್ಯದಿಂದ ನೋಡುವಂಥದ್ದು ಕೂಡ ಇದೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಗ್ರಹಗತಿಗಳಿಂದ ಹಣಕಾಸಿನ ಸಮಸ್ಯೆಗಳು ಒಂದು ಕಡೆ ದೂರ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಒತ್ತಡಗಳು ಹೆಚ್ಚು ಮಾಡಿಕೊಳ್ಳುವಂಥದ್ದು ಇದೆ. ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳು, ಸ್ವಯಂಕೃತ ಅಪರಾಧಗಳು ನಿಮ್ಮ ಫೈನಾನ್ಷಿಯಲ್ ಕಮಿಟ್ಮೆಂಟ್ಗೆ ಸಾಕ್ಷಿಯಾಗಿ ಇರುವಂಥದ್ದು. ಹಾಗೆ ಈ ದಿನ ಕಷ್ಟದ ಪರಿಸ್ಥಿತಿಗಳಲ್ಲಿ ನಿಮ್ಮ ಸ್ನೇಹಿತರ ಒಂದು ಸಹಕಾರ ಬಹಳ ಚೆನ್ನಾಗಿದೆ. ಅವರು ನಿಮಗಾಗಿ ಈ ದಿನ ಕೆಲವೊಂದು ತನು ಮನ ಧನಗಳನ್ನು ಅರ್ಪಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳಿಗೆ ಯಾರಾದರೂ ಒಬ್ಬರು ಸಹಾಯಕರಾಗಿ ಬಂದೇ ಬರ್ತಾರೆ. ಅದರಲ್ಲೂ ನಿಮ್ಮ ತಾಯಿಯವರಿದ್ದರೆ ಅವರ ಒಂದು ಸಂಪೂರ್ಣವಾದಂತಹ ಆಶೀರ್ವಾದ ನಿಮಗೆ ಸಿಕ್ಕತ್ತೆ. ಅವರಿಂದ ಒಂದು ನೆರವು ಸಿಕ್ಕುವಂಥದ್ದು ಕೂಡ ಈ ದಿನ ಇದೆ. ಹಾಗೆ ಈ ದಿನ ಉದ್ಯೋಗದಲ್ಲಿ ಹೊಸ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು, ಒಂದು ಬಡ್ತಿ ಇರ್ಬೋದು, ಬದಲಾವಣೆ ಇರ್ಬೋದು, ಇದು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಹೊಸ ಉದ್ಯಮವನ್ನು ಆರಂಭ ಮಾಡಬೇಕು, ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಸಂಕಲ್ಪದಲ್ಲಿರುವಂಥವರು, ಅಥವಾ ಈಗಿರುವಂಥ ವ್ಯಾಪಾರವನ್ನು ಸ್ವಲ್ಪ ವಿಸ್ತರಣೆ ಮಾಡಬೇಕು, ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅನ್ನುವಂಥವ್ರಿಗೆ ಬಹಳ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಅದನ್ನು ಸದುಪಯೋಗಪಡಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಲಾಭದಾಯಕವಾಗಿದೆ. ಹಾಗೆ ಕೆಲವೊಂದು ಚಟುವಟಿಕೆಗಳಿಂದ ಈ ದಿನ ವಿಶೇಷವಾದಂತಹ ಜಯಪ್ರಾಪ್ತಿಯಾಗುತ್ತೆ ನಿಮಗೆ. ಹಾಗಾಗಿ ಯಾವುದೇ ಸ್ಪರ್ಧೆ ಇರಲಿ, ಯಾವುದೇ ರೀತಿಯ ಒಂದು ಕಾಂಪಿಟೇಷನ್ ಇರಲಿ, ಅಲ್ಲಿ ಜಯಗಳಿಸುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಈ ದಿನ ವೃತ್ತಿಪರ ಉದ್ಯೋಗಗಳಲ್ಲಿ ಹೊಸ ವಿಚಾರಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತೆ,
ಕೆಲವೊಂದು ಕಡೆಯಿಂದ ವಿಶೇಷವಾದಂತಹ ಸುದ್ದಿಯನ್ನು ಪಡ್ಕೊಳ್ಳುವಂಥದ್ದು, ಜ್ಞಾನೋದಯ ಆಗುವಂಥದ್ದು ಕೂಡ ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು. ಅದಕ್ಕೆ ಒಂದು ಪೂರಕವಾದಂತಹ ಒಂದು ಸ್ಪೀಡಪ್ ಮಾಡುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಜ್ಞಾನ ಸಂಪಾದನೆಗೆ ತುಂಬ ಪ್ರಮುಖವಾಗಿರುವಂಥ ದಿನ. ಅದರಲ್ಲೂ ಈ ದಿನ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಯಾವುದೇ ಚಟುವಟಿಕೆಗಳು, ಯಾವುದೇ ಪ್ರಯತ್ನಗಳು ನಿಮಗೆ ಶುಭವನ್ನು, ಲಾಭವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮಗೋ, ನಿಮ್ಮ ಕುಟುಂಬಕ್ಕೋ, ನಿಮ್ಮ ಸ್ನೇಹಿತರಿಗೋ ಈ ದಿನ ನೀವೇ ಸ್ವತಂತ್ರವಾಗಿ ಸ್ವತಃ ಒಂದು ತಿಳುವಳಿಕೆಯನ್ನು, ಉಪದೇಶವನ್ನು ಹೇಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಸಂಬಂಧಗಳಲ್ಲಿ ವೃದ್ಧಿಯನ್ನು ಪಡಿಸ್ಕೊಳ್ಳುವಂಥದ್ದು, ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಬಗೆಹರಿಸ್ಕೊಳ್ತೀರಿ. ಅದರಲ್ಲೂ ನಿಮ್ಮ ಮಾತಿನ ಮೋಡಿಗೆ ಕೆಲವರು ಸಿಕ್ಕಿ ಹಾಕ್ಕೊಳ್ಳುವಂಥದ್ದು. ಹಾಗಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಈ ದಿನ ನಿಮ್ಮ ವಿನಯಶೀಲವಾದಂಥ ನಡತೆ ನಿಮಗೆ ಸಹಾಯಕಾರಿಯಾಗಿರುತ್ತೆ. ಹಾಗೆ ಮನೆಯ ಹೊರಗೆ ಒಂದು ಅನಿರೀಕ್ಷಿತ ಸಮಸ್ಯೆಗಳು ಉದ್ಭವಿಸುವಂಥದ್ದು ಕೂಡ ಇದೆ. ಹಾಗಾಗಿ ಅಂಥ ಕಿರಿಕಿರಿಯನ್ನು ಈ ದಿನ ಮೊದಲು ನೀವು ನಿವಾರಣೆ ಮಾಡಿಕೊಳ್ಬೇಕು. ಹಾಗೆ ಕೈಗೊಂಡಂತಹ ವ್ಯವಹಾರಗಳಲ್ಲಿ ಮಿಶ್ರ ಫಲಗಳು ಇರುವಂಥದ್ದು, ಹಾಗೆ ಕೆಲವೊಂದು ಸ್ಫೋಟಕ ಮಾಹಿತಿಗಳನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನೀವು ಪಡ್ಕೊಳ್ಳುವಂತಹ ಸುದ್ದಿಯಿಂದ ಎಷ್ಟರ ಮಟ್ಟಿಗೆ ಅದು ವ್ಯಾಲಿಡಿಟಿಯನ್ನು ಹೊಂದಿದೆ, ಎಷ್ಟರ ಮಟ್ಟಿಗೆ ಅದು ನಿಜವಾಗಿರುತ್ತೆ ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರುವಂಥದ್ದಿದೆ. ಒಟ್ಟಾರೆ ಈ ದಿನ ಚಿಂತೆ ಇರುವಂಥ ಮನಸ್ಸಿಗೆ ಮತ್ತಷ್ಟು ಚಿಂತೆಗಳು ಮೂಡುವಂಥದ್ದು. ಹಾಗಾಗಿ ಅಂಥವುಗಳ ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಈ ದಿನ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಹಾಗೆ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕತ್ತೆ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ. ಹಾಗಾಗಿ ಹಣಕ್ಕೆ ಕೊರತೆ ಇಲ್ಲ, ಆದರೆ ಯೋಜಿತ ರೀತಿಯಲ್ಲಿ ಹೇಗೆ ಖರ್ಚು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿಮಗೆ ಇನ್ನೂ ಜ್ಞಾನೋದಯ ಆಗಬೇಕಾಗಿದೆ. ಅದಕ್ಕಾಗಿ ಗುರು ಹಿರಿಯರನ್ನು ಈ ದಿನ ಪೂಜೆ ಮಾಡಿ, ಆರಾಧನೆ ಮಾಡಿ, ಜೊತೆಗೆ ಭಕ್ತಿಯಿಂದ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಸಮಸ್ಯೆಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಸಮಸ್ಯೆಗಳು ನಿಮಗೆ ಒತ್ತಡ ತಂದರೆ, ಕೆಲವೊಂದು ಸಮಸ್ಯೆಗಳು ನಿಮಗೆ ಉತ್ತರದ ರೂಪದಲ್ಲಿ ಅನುಕೂಲವನ್ನು ತರುತ್ತೆ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳಿದ್ರೂ ಕೂಡ ಅದನ್ನು ತುಂಬ ಸ್ವಾದಿಸುವಂಥವ್ರು, ಎಂಜಾಯ್ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಂದ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಇದೆ. ಅಂಥ ಒಂದು ಸಂದರ್ಭ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆದ್ದರಿಂದಲೇ ಕೆಲವೊಂದು ಸಮಸ್ಯೆಗಳು ಈ ದಿನ ಮತ್ತಷ್ಟು ಉಲ್ಬಣ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಯಾವುದೇ ಒಂದು ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ, ಯಾವುದೇ ರೀತಿಯ ಬಂಡವಾಳಕ್ಕೆ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಡಿ. ಇನ್ನು ಈ ದಿನ ಅನಿರೀಕ್ಷಿತ ಪ್ರಯಾಣ ಮಾಡಬೇಕಾಗಿರುವಂಥ ಸಾಧ್ಯತೆ ಇರ್ಬೋದು. ಹಾಗಾಗಿ ಪ್ರಯಾಣ ನಿಮಗೆ ಅಷ್ಟೊಂದು ಸುಖವನ್ನು, ಸೌಖ್ಯವನ್ನು ತರಲ್ಲ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಹಾಗೆ ಈ ದಿನ ಅನಾವಶ್ಯಕವಾದಂಥ ಖರ್ಚಿಗೆ ಅವಕಾಶ ಕೊಡಬೇಡಿ. ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಖರ್ಚು ಮಾಡಿ. ಹಾಗೆ ಈ ದಿನ ಜಿಪುಣತನಕ್ಕಾಗಲಿ ಅಥವಾ ಸೋಮಾರಿತನಕ್ಕಾಗಲಿ ನಿಮ್ಮಲ್ಲಿ ಅವಕಾಶ ಇರಬಾರ್ದು. ಇದೆರಡು ಮಹಾಪ್ರಳಯದಂತೆ ಇರುವಂಥದ್ದು. ನಿಮಗೆ ಯಾವ ದಿನದಲ್ಲಿ ನೀವು ಈ ಎರಡನ್ನು ಒಪ್ಪಿಕೊಳ್ತೀರಿ ಅಲ್ಲಿ ನಿಮ್ಮ ಹಿನ್ನಡೆ ಆರಂಭವಾಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮತನವನ್ನು ಉಳಿಸ್ಕೊಂಡು ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ ನೀವು ಜೀವನ ನಿರ್ವಹಣೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ಅನಿರೀಕ್ಷಿತವಾಗಿ ನಿಮಗೆ ಲಾಭಗಳು ಉಂಟಾಗುವಂಥದ್ದು ಇದೆ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುತ್ತೆ.
ಅದರಲ್ಲೂ ನಿಮ್ಮ ಹಠಮಾರಿತನದ ಧೋರಣೆ ನಿಮ್ಮ ಕೆಲಸವನ್ನು ಸ್ಥಗಿತಗೊಳಿಸ್ಬಿಡುತ್ತೆ ಈ ದಿನ. ಹಾಗಾಗಿ ನೀವು ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಸಮಯ ಪ್ರಜ್ಞೆಯಂತೆ ಈ ದಿನ ನೀವು ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಬಂಧುಗಳಿಂದ ಶುಭ ಸುದ್ದಿ ನಿಮಗೆ ಸಿಕ್ಕತ್ತೆ. ಹೊಸ ವಾಹನಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಈ ವಾಹನ ಸೌಖ್ಯ ಈ ದಿನ ನಿಮಗೆ ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ. ಕುಟುಂಬ ಸದಸ್ಯರ ಜೊತೆಯಲ್ಲಿ ದೈವಿಕ ದರ್ಶನವನ್ನು ಪಡ್ಕೊಳ್ತೀರಿ. ಭಗವಂತನ ಆರಾಧನೆ, ಭಗವಂತನ ದರ್ಶನ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ನಿಮಗೆ ಆಗುವಂಥದ್ದು ಇದೆ. ಹಾಗೆ ಈ ದಿನ ಬಹಳ ದಿನಗಳಿಂದ ಕಾಡ್ತಾ ಇದ್ದಂಥ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡಿದುಕೊಳ್ತೀರಿ. ಇದು ಬಹಳ ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿರುವಂಥ ಕೆಲಸ. ಅದನ್ನು ನೀವು ಈ ದಿನ ಚಾಲನೆ ಮಾಡುವಂಥದ್ದು. ಇನ್ನು ಈ ದಿನ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಉತ್ಸಾಹ ಅನ್ನುವಂಥದ್ದು ಇರುತ್ತೆ. ಅದರಿಂದ ಕೆಲಸ ಮಾಡ್ತೀರಿ. ಲಾಭಗಳು ಕೂಡ ಈ ದಿನ ನಿಮಗೆ ಅಷ್ಟೇ ಪ್ರಮಾಣದಲ್ಲಿ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಮಕ್ಕಳ ವಿವಾಹದ ಪ್ರಸ್ತಾಪ ಇರುವಂಥದ್ದು ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳ ಪ್ರಸ್ತಾಪ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಜಾಗೃತರಾಗಿ ನಿಮ್ಮ ಹಿತಶತ್ರುಗಳ ಬಗ್ಗೆ ಒಂದು ಕಣ್ಣಿಟ್ಟಿರಿ. ಏಕೆಂದರೆ ನಿಮಗೆ ತೊಂದರೆ ಕೊಡ್ತಾ ಇದ್ದಂಥವರು ಅವರು ಯಾವ ರೂಪದಲ್ಲಿ ನಿಮ್ಮನ್ನು ರೀಚ್ ಆಗ್ತಾರೆ, ನಿಮಗೆ ತೊಂದರೆ ಕೊಡ್ತಾರೆ ಅನ್ನುವಂಥದ್ದನ್ನು ಸ್ವಲ್ಪ ಅಧ್ಯಯನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಕುಲದೇವರನ್ನು ಆರಾಧನೆ ಮಾಡಿ ಈ ದಿನ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು ಈ ದಿನ ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿಗೆ ಸ್ವಯಂ ಪ್ರೇರಿತರಾಗಿ ಕೈ ಹಾಕ್ತೀರಿ. ಅಲ್ಲೂ ಕೂಡ ಲಾಭದ ಅಂಶ ಹೆಚ್ಚಾಗಿರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಕೈಗೊಂಡಂತಹ ಕೆಲಸ ಕಾರ್ಯಗಳು ಕೆಲವೊಂದು ಅಡೆತಡೆಗಳಿಂದ ಕೂಡಿದ್ರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ನಿಮಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರುವಂಥದ್ದು. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬಸ್ಥರ ಆರೋಗ್ಯವನ್ನು ಈ ದಿನ ನೋಡಿಕೊಳ್ಳುವಂಥ ಪ್ರಯತ್ನ ಇರಲಿ. ಹಾಗೆ ಈ ದಿನ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ತೀರಿ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನದಿಂದ ಒಳ್ಳೆಯ ಫಲಗಳು ಸಿಕ್ಕುವಂಥದ್ದು. ಹಾಗೆ ಸಮಾಜದಲ್ಲಿ ನಿಮ್ಮ ಒಂದು ಕೀರ್ತಿ ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಒಳ್ಳೆಯ ಪ್ರತಿಫಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಾಗಲಿ ಅಥವಾ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಾಗಲಿ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾದಂತಹ ವಿಚಾರಗಳ ಕಡೆ ಆದ್ಯತೆಯನ್ನು ಕೊಡ್ತೀರಿ. ಅಲ್ಲಿ ಒಂದು ವಿಚಾರ ಚರ್ಚೆಗೆ ಬರುತ್ತೆ. ಅದನ್ನು ಗಮನ ಇಟ್ಟು ಕೇಳಿಸ್ಕೊಂಡು ಕಾರ್ಯಪ್ರವೃತ್ತರಾಗಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ಕೈಗೊಂಡಂತಹ ವ್ಯವಹಾರಗಳಲ್ಲಿ ಹಣಕಾಸಿನ ಲೇವಾದೇವಿ ಚಟುವಟಿಕೆಗಳಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಇರುವಂಥದ್ದು. ಹಾಗೆ ನಿಮ್ಮ ವ್ಯಕ್ತಿಯ ಜೊತೆಯಲ್ಲಾಗಲಿ ವ್ಯಕ್ತಿತ್ವದ ಜೊತೆಯಲ್ಲಾಗಲಿ ಆಟ ಆಡುವಂಥ ಕೆಲವು ಹಿತಶತ್ರುಗಳು ನಿಮ್ಮ ಜೊತೆ ಇರ್ತಾರೆ. ಈ ದಿನ ಅವರನ್ನು ಆದಷ್ಟು ದೂರ ಇಡಬೇಕು. ಇನ್ನು ಯಾವುದೇ ಕೆಲಸವನ್ನು ಮಾಡುವಾಗಲೂ ಕೂಡ ಆತ್ಮವಿಶ್ವಾಸವನ್ನು ನೀವು ಇಟ್ಕೊಂಡೇ ಕೆಲಸವನ್ನು ಮಾಡಬೇಕಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ತರುವಂಥವರು ನಿಮ್ಮ ತೀರಾ ಹತ್ತಿರದ ಬಂಧುಗಳೇ. ಅಂಥವ್ರ ಬಗ್ಗೆ ಈ ದಿನ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸಂತೋಷ ಇದೆ. ನಿಮ್ಮ ಒಂದು ಸಹಕಾರ ಏನಿದೆ, ನಿಮ್ಮ ಒಂದು ಹೊಂದಾಣಿಕೆ ಏನಿದೆ, ಅದು ನಿಮಗಷ್ಟೇ ಅಲ್ಲ ಬೇರೆಯವ್ರಿಗೂ ಕೂಡ ಸ್ವಲ್ಪ ಸಂತೋಷವನ್ನು ತರುತ್ತೆ. ಆದರೆ ತಾತ್ಕಾಲಿಕವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಹೆಚ್ಚು ಮಾಡ್ತೀರಿ. ಶಾಶ್ವತವಾಗಿರುವಂತಹ ಕೆಲಸಗಳ ಬಗ್ಗೆ ಈ ದಿನ ನಿಮ್ಮ ನಿರ್ಲಕ್ಷ್ಯ ಭಾವನೆ ಇರುವಂಥದ್ದು, ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಆಪ್ತ ಸ್ನೇಹಿತರಿಗೆ ಆರ್ಥಿಕ ಸಹಾಯವನ್ನು ಮಾಡುವಂಥದ್ದು, ಹಣಕಾಸಿನ ನೆರವನ್ನು ಕೊಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಸಂತೋಷವನ್ನು ತರುವುದರ ಜೊತೆಯಲ್ಲಿ ಸಮಾಜದಲ್ಲಿ ನಿಮ್ಮ ಸ್ಥಾನದಲ್ಲಿ ಏರಿಕೆ ಉಂಟಾಗುತ್ತೆ. ಹಾಗೆ ನಿಮ್ಮನ್ನು 4 ಒಳ್ಳೆಯ ಕೆಲಸಗಳಿಗಾಗಿ ಕೆಲವರು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಹಾಗೆ ಅದರಲ್ಲಿ ಕಾರ್ಯಪ್ರವೃತ್ತರಾಗುವಂಥ ಒಂದು ಒಳ್ಳೆಯ ಯೋಗ ಇದೆ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಇದೆ. ಹಾಗೆ ಈ ದಿನ ನಿಮಗೆ ಮುಂದಾಳವಾಗಿ ಒತ್ತಾಯ ಮಾಡುವಂಥ ಒಂದು ಅವಕಾಶ ಸಿಕ್ಕತ್ತೆ. ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮಗೆ ಈ ದಿನ ದಕ್ಕುವಂಥದ್ದು. ಹಾಗಾಗಿ ನೀವು ಏನು ಅನ್ನುವಂಥದ್ದನ್ನು ಈ ದಿನ ನೀವು ಪ್ರೂವ್ ಮಾಡಿ ತೋರಿಸ್ಬೇಕಾಗತ್ತೆ. ಹಾಗೆ ಕೆಲವು ವಿಚಾರಗಳಲ್ಲಿ ಹಿನ್ನಡೆ ಅನ್ನುವಂಥದ್ದು ಇದ್ದರೆ ಅದಕ್ಕೆ ಕಾರಣಗಳನ್ನು ಹುಡುಕುವಂಥದ್ದು, ಕಾರ್ಯಕಾರಣ ಸಂಬಂಧವನ್ನು ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಕಷ್ಟದ ಕೆಲಸದಲ್ಲಿ ಭಾಗಿಗಳಾಗ್ತೇವೆ ಅನ್ನುವಂಥ ಒಂದು ಭರವಸೆಯ ಮಾತನ್ನು ಕೊಡುವಂಥದ್ದು ಇದೆ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಮನೆಯಲ್ಲಿ ಸಂತೋಷದ ಒಂದು ವಾತಾವರಣ ಇದೆ. ಇನ್ನು ಕೆಲವರು ನಿರುದ್ಯೋಗಿಗಳು ಅನಿರೀಕ್ಷಿತ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ನಿಮಗೆ ಸಿಕ್ಕತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ. ಕಷ್ಟಪಡ್ತಾ ಇದ್ದೀರಿ, ಅದನ್ನೇ ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.